ನಿಮಗೆ ಬೆಳಿಗ್ಗೆ 10 ಗಂಟೆಗೆ ಹೊಸ ಟ್ರೈನು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಿಂದ ಮುಂಬೈಗೆ ನಾವು ಹೊಸ ಟ್ರೈನನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ನಮ್ಮ ಮಂತ್ರಿಗಳು ಸನ್ಮಾನ್ಯ ಹಿರಿಯರಾದ ಅಶ್ವಿನಿ ವೈಷ್ಣವ್ ಅವರು ನಾಳೆ ಅದನ್ನು ವಿಡಿಯೋ ಕಾನ್ಫರೆನ್ಸ್ ಮುಖೇನ ದೆಹಲಿಯಿಂದಲೇ ಅದನ್ನು ಫ್ಲಾಗಪ್ ಮಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಕಿತ್ತನೆ ಬಜೆ ಸರ್ 10 ಗಂಟೆಗೆ ಮಾಡ್ತಾ ಇದ್ದೀವಿ. ಅದು ಮಾಡೋದ್ರಿಂದ ಇದು ತುಂಬ ವರ್ಷದ ಇದಾಗಿತ್ತು. ಇದು ಬೆಂಗಳೂರು ಮುಂಬೈ ಸುಮಾರು 22-23 ಗಂಟೆಗೆ ತಲುಪ್ತಕ್ಕಂಥದ್ದು ಇದೆ. ಇನ್ನು ಎಲ್ಲೆಲ್ಲಿ ಇದಾಗ್ತದೆ 22 ಗಂಟೆ ನಮ್ದು ಇರೋದು. ಅದು ಎಲ್ಲೆಲ್ಲಿ ನಿಲ್ಲಿಸ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬೆಂಗಳೂರು, ತುಮಕೂರು ಐನಾ ಇದೇನಪ್ಪ, ತುಮಕೂರು, ದಾವಣಗೆರೆ, ಆಮೇಲೆ ಹಾವೇರಿ, ಹುಬ್ಬಳ್ಳಿ, ಬೆಳಗಾಂ ಕಂಟಿನ್ಯೂ ಇರುತ್ತೆ. ಅದರಿಂದ ಅದೊಂದನ್ನು ನಾವು ನಾಳೆ ಈ ರೈಲು ವಾರದಲ್ಲಿ 2 ದಿನ ಚಲನೆ ಮಾಡ್ತದೆ. ವಾರದಲ್ಲಿ 2 ದಿವಸ ಇದು ಓಡಾಡ್ತದೆ. ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಡಿಪೆಂಡ್ಸ್ ಅಪಾನ್ ದಿ ಪ್ಯಾಸೆಂಜರ್ ನೋಡಿಕೊಂಡು ಅದನ್ನು ಕೂಡ ಮಾಡ್ತೀವಿ. ಒಂದು ಸ್ನೇಹಕ್ಕೆ, ಸರ್ವಿಸ್ಗೆ, ಸೇವೆಗೆ ಮತ್ತೊಂದು ಹೆಸರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ರೈಲ್ವೆ ಇಲಾಖೆ ಸಾಕಷ್ಟು ಸುಧಾರಣೆಯನ್ನು ರಾಜ್ಯದ ಜನರಿಗೆ, ದೇಶದ ಜನರಿಗೆ, ವಿಶೇಷವಾಗಿ ಕರ್ನಾಟಕದ ಜನರಿಗೆ ಇವತ್ತು ಮಾಡ್ತಾ ಇದ್ದಾರೆ. ಆದ್ದರಿಂದ ಇವತ್ತು ನಾವು ಇದರ ಉಪಯುಕ್ತತೆಯನ್ನು ಅರ್ಥ ಮಾಡಿಕೊಂಡು ಜನಸ್ನೇಹಿ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದಕ್ಕೆ 3 ತಿಂಗಳಿಗೊಂದು ಸಾರಿ ಈ ಥರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈ ಸಾರಿ ಇಲ್ಲಿ ಮಾಡಿದ್ದೀವಿ, ನೆಕ್ಸ್ಟ್ ಮೈಸೂರು, ಮತ್ತೊಂದು ಕಡೆ, ಮಗದೊಂದು ಕಡೆ, ಹೀಗೆ ಎಲ್ಲ ಕಡೆಯಲ್ಲೂ ಕೂಡ ಇದನ್ನು ಮಾಡ್ತಕ್ಕಂಥದ್ದಕ್ಕೆ ಚಿಂತನೆ ಮಾಡಿದ್ದೀವಿ. ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ರ ಹತ್ರ ಮಾತಾಡಿ, ನಮ್ಮ ಚೇರ್ಮನ್ ಹತ್ರ ಮಾತಾಡಿ, ಬೆಂಗಳೂರು ನಗರ ವಿಶ್ವದ ಭೂಪಟದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ. ಒಂದು ದಿನಕ್ಕೆ 2 ಲಕ್ಷ ಜನ ಬರೋದು ಹೋಗೋದು ಆಗ್ತಾ ಇದೆ ಅಂದರೆ ಈ ನಗರದ ಜನಸಂದಣಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರೊಳಗೆ ರೈಲ್ವೆ ಇಲಾಖೆ ಪ್ರಮುಖವಾದ ಪಾತ್ರ ಇರೋದನ್ನು ಅರ್ಥ ಮಾಡಿಕೊಂಡು ನಾವು ಈ ಸಭೆಯನ್ನು ಮಾಡಿದ್ದೀವಿ. ಇದರಿಂದ ನಾನು ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ಇಂಥ ಸೂಕ್ಷ್ಮವಾದ ವಿಚಾರಗಳನ್ನು ಸಾಮಾನ್ಯ ಜನರಿಗೆ ತರ್ತಕ್ಕಂಥ ಕೆಲಸವನ್ನು, ಕರ್ತವ್ಯವನ್ನು ತಾವು ಕೂಡ ಮಾಡ್ತಾ ಇದ್ದೀರಿ. ಇದಕ್ಕೆ ಇನ್ನೂ ಕೂಡ ಹೆಚ್ಚಿಗೆ ಶಕ್ತಿಯನ್ನು ಕೊಡಬೇಕು ಅಂತ ನಿಮ್ಮಲ್ಲೂ ಕೂಡ ಮನವಿ ಮಾಡ್ತೀವಿ. ಥ್ಯಾಂಕ್ ಯು. ನೋಡಿ, ಇದು ಎಕ್ಸ್ಪ್ರೆಸ್ ರೈಲು ಮಾಡ್ತಾ ಇದ್ದೀವಿ, ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸನ್ನು. ಈಗಾಗಲೇ ನನಗೆ ತಿಳಿದ ಮಟ್ಟಿಗೆ ಒಂದನ್ನು ತಕ್ಷಣವೇ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಇದೆಲ್ಲವೂ ಕೂಡ ನಿಮಗೂ ಕೂಡ ಮಾಹಿತಿ ಇದೆ. ಮತ್ತು ವಂದೇ ಭಾರತ್ ಸ್ಲೀಪರ್ನು ಕೂಡ ನಾವು ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ. ಅದಲ್ದಿರ ಏನಿವತ್ತು ನಿಮ್ಮ ಬಹುದಿನದ ಒಂದು ಆಯ್ಕೆಗಳಿದೆ, ಅದು ಕೂಡ ಮಾಡ್ತಾ ಇದ್ದೀವಿ. ಸ್ಪೀಡಪ್ ಕೂಡ ಅದಕ್ಕೋಸ್ಕರವಾಗಿ ಹೊಸ ಲೈನ್ಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ರಾಷ್ಟ್ರದ ಪ್ರಧಾನಮಂತ್ರಿಗಳು ರೈಲ್ವೆಯನ್ನು ಎಷ್ಟು ಮಟ್ಟಿಗೆ ಉನ್ನತೀಕರಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಯ್ತದೋ ಅಷ್ಟು ಕೂಡ ದೇಶದಲ್ಲಿ ಬದಲಾವಣೆಯನ್ನು, ಅಭಿವೃದ್ಧಿಯನ್ನು ಕಾಣ್ಬೋದು ಅನ್ನೋ ದೃಶ್ಯ ಏನಿದೆ, ಇದಕ್ಕೆ ನಾವೆಲ್ಲ ಥರದ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಒಂದು ವೇಳಾಪಟ್ಟಿಯಲ್ಲಿ ಹೌದಪ್ಪ, 22 ಗಂಟೆಗೆ ತಂದಿದ್ದೀವಿ. ಇನ್ನೂ ಏನು ಕಡಿಮೆ ಮಾಡಬಹುದು ನೋಡಪ್ಪ. ಒಂದು ಸ್ಟೇಜ್ ಬೈ ಸ್ಟೇಜ್ ಹೋಗ್ತಾ ಇದ್ದರೆ ಅನುಭವನೂ ಜಾಸ್ತಿ ಆಗ್ತದೆ. ನಾನು 2 ವರ್ಷದಲ್ಲಿದ್ದಾಗ ಸೋಮಣ್ಣ ಇವತ್ತಿಲ್ಲ, ನನಗೇನು ಗೊತ್ತಿರಲಿಲ್ಲ. ನೀವೆಲ್ಲ ಸೇರ್ಕೊಂಡಿದ್ದೀರಿ, ಇವಾಗ ನಾನು ಕೂರಿಸಿದ್ರಿ, ನಾನು ಸುಮ್ಮನೆ ಕುಂತ್ಕೊಳ್ಳೋದಿಲ್ಲ ಅಂತ ನಿಮಗೂ ಗೊತ್ತಿದೆ. ಅಂತಂದು ಹೋಯ್ತಾ ಇದ್ದಪ್ಪ, ಒಂದೇ ಸರಿ ಎಲ್ಲನೂ ಒಂದು ಸ್ವಲ್ಪ ಹೋಗ್ತಾ ಇರಬೇಕಲ್ವಾ. ಹಾಗಾಗಿ ಏನು ಇಲ್ದಿರ ಏನು ಮಾಡ್ತಾಯಿದ್ದೋ ನಾವು. ಇಷ್ಟು ಸವಲತ್ತುಗಳಾಗ ಮೇಮೋ ಟ್ರೈನು ನಗೋರು ಮತ್ತು ಬೆಂಗಳೂರಿನಲ್ಲಿ, ತುಮಕೂರಲ್ಲಿ ಮೇಮೋ ಅಂತಾರೆ, ಇದು ಸೋಮಣ್ಣನ ಮೇಮೋ ಅಂತಾರೆ. 20 ರೂಪಾಯಿ ಕೊಟ್ಟರೆ ಬೆಂಗಳೂರು ಬರ್ತಾರೆ, 60 ರೂಪಾಯಿ ಕೊಟ್ಟರೆ, 50 ರೂಪಾಯಿ ಕೊಟ್ಟರೆ ಬೆಂಗಳೂರಿಂದ ಮೈಸೂರು ಬರ್ತಾರೆ. ಇವತ್ತು ಇಲ್ಲಿಂದ ನಾವು ಹೊಸೂರಿಗೆ 15 ರೂಪಾಯಿಗೆ ಹೋಗ್ತೀವಿ. ಈ ಥರದ್ದು ಎಷ್ಟು ಮಟ್ಟಿಗೆ ಆಗ್ತಾಯಿದೆ. ಇದು ನಮ್ಮ DRM ಅವ್ರದ್ದು ಬೈಕ್ ಹೆಂಗಿದೆ ಅಂದರೆ ಸಾಮಾನ್ಯ ಬಡವರಿಗೆ ಅನುಕೂಲ ಆಗ್ತದೆ. 50 ಮೇಮೋ ಟ್ರೈನ್ ಮಾಡಬೇಕು ಅಂತ ಆಸೆ ಇದೆ ನಮಗೆ. ಮತ್ತು 100 ಕಿಲೋಮೀಟ್ರ್, 110 ಕಿಲೋಮೀಟ್ರ್, 120, 130 ಮಾಡೋದು ಸುಲಭದ ಕೆಲಸ ಅಲ್ಲ. ಯಾಕೆ ಮಾಡಬಾರ್ದಾಗಿತ್ತು ಹಿಂದೆ ಎಲ್ಲನೂ? ಎಲೆಕ್ಟ್ರಿಫಿಕೇಷನ್ನು 99 ಬಂದಿದ್ದೀವಿ, ಇನ್ನು 1% ಉಳಿದಿರೋದು. ಕುಕ್ಕೆ ಸುಬ್ರಹ್ಮಣ್ಯ 55 ವರ್ಷ ಆಗಿತ್ತು, ಅದಕ್ಕೆ ಒಂದು ಎಲೆಕ್ಟ್ರಿಫಿಕೇಷನ್ ಮಾಡಿರಲಿಲ್ಲ.
ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತು ಬೆಂಗಳೂರು ಮಂಗಳೂರು ಇನ್ನು ಸ್ವಲ್ಪ ದಿವಸದಲ್ಲೇ ಒಂದೇ ಭಾರತ್ ಹೋಗ್ತದೆ. ಒಂದೊಂದು ಆಯ್ತವಣ್ಣ, ನಿಮಗೂ ಬದಲಾವಣೆ ಕಾಣ್ತಾ ಇದ್ದೀರಿ. ಒಂದೇ ಸಾರಿ ರೈಲ್ವೆನಲ್ಲಿ ಟ್ರ್ಯಾಕ್ ಇದ್ರೆ ಮಾತ್ರನೇ ರೈಲು, ಟ್ರ್ಯಾಕ್ ಇಲ್ಲದೆ ಮಾಡೋಕ್ಕಾಗೋದು. ಅದನ್ನು ನಾವು ತಲೆಯಲ್ಲಿ ಇಟ್ಕೋಬೇಕಾಗ್ತದೆ. ಇಲ್ವಾ ಹೇಳಿ? ಅದು ಒಳ್ಳೊಳ್ಳೆ